ಹಾಯ್ ಎವ್ರಿವನ್, ನಮಸ್ತೆ ಎಲ್ರಿಗೂ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಟು ಆಲ್ ಮೈ ಸಬ್ಸ್ಕ್ರೈಬರ್ಸ್. ಆ್ಯಂಡ್ ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ, ಲೈಕ್ ಮಾಡ್ತಿದ್ದೀರಾ, ಕಮೆಂಟ್ ಮಾಡ್ತಿದ್ದೀರಾ, ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇವತ್ತಿನ ರೀಡಿಂಗ್ ಇದು ಒಂದು ಜಸ್ಟ್ ಜನರಲ್ ರೀಡಿಂಗ್ ಆಗಿರುತ್ತೆ ಆ್ಯಂಡ್ ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ಜನರಲ್ ರೀಡಿಂಗ್ ಇರೋದ್ರಿಂದ ನಿಮಗೆ ಯಾವುದು ರೆಸನೇಟ್ ಆಗ್ತಿದೆ ಅದನ್ನು ಮಾತ್ರ ತೊಗೊಳ್ಳಿ ಅಂತ ಹೇಳ್ತೀನಿ. ಬಿಕಾಸ್ ಎಲ್ಲ ಮೆಸೇಜಸ್ಸು ಒಬ್ಬರಿಗೆ ರೆಸನೇಟ್ ಆಗುತ್ತೆ ಅಂತ ಹೇಳೋದಿಲ್ಲ. ನಿಮ್ಗೆ ಯಾವುದು ರೆಸನೇಟ್ ಆಗ್ತಿದೆ ಅದನ್ನು ಮಾತ್ರ ತೊಗೊಳ್ಳಿ. ಆ್ಯಂಡ್ ಟೈಮ್ಲೆಸ್ ಇರೋದ್ರಿಂದ ನೀವು ಯಾವಾಗ ನಿಮ್ಮ ಮೊಬೈಲ್ ಸ್ಕ್ರೀನ್ ಮೇಲೆ ಫಸ್ಟ್ ಟೈಮ್ ನೋಡ್ತೀರಾ ಆಗ ಇದು ನಿಮಗೆ ರೆಸನೇಟ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಸೊ ಇದು ಓನ್ಲಿ ಫಾರ್ ಲಾಂಗ್ ಡಿಸ್ಟೆನ್ಸ್ ರಿಲೇಷನ್ಶಿಪ್ಪಲ್ಲಿರೋರಿಗೆ ಮಾತ್ರ ಆಗಿರುತ್ತೆ. ಓಕೆ, ಬಿಕಾಸ್ ನನಗೆ ಮೆಸೇಜ್ ಬರ್ತಿತ್ತು ಲಾಂಗ್ ಡಿಸ್ಟೆನ್ಸ್ ರಿಲೇಷನ್ಶಿಪ್ಪಲ್ಲಿ ಇರೋರಿಗೆ ವಿಡಿಯೋ ಮಾಡಿ ಅಂತ. ಸೊ ನಿಮಗಾಗಿ ಡಿಯರ್ಸ್, ಇದು ಲಾಂಗ್ ಡಿಸ್ಟೆನ್ಸಲ್ಲಿ ಯಾರ್ಯಾರು ಇದ್ದೀರಾ ಅವರಿಗಾಗಿ ಮಾತ್ರ ರೀಡಿಂಗ್ ಆಗಿರುತ್ತೆ. ಆ್ಯಂಡ್ ಬೇರೆ ಯಾರು ನೋಡ್ತಿದ್ದೀರಾ ನೀವು ನನ್ನ ಚಾನಲಲ್ಲಿ ಇರುವಂಥ ಬೇರೆ ವಿಡಿಯೋಸ್ನ ಚೆಕ್ ಮಾಡಬಹುದು. ಆ್ಯಂಡ್ ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ ಆ ವಿಡಿಯೋನ, ನೀವು ಚೆಕ್ ಮಾಡಿಲ್ಲ ಅಂದರೆ ಹೋಗಿ ಚೆಕ್ ಮಾಡಿ. ಓಕೆ ಫೈನ್, ಬನ್ನಿ ಹೇಗಿದೆ ಲಾಂಗ್ ಡಿಸ್ಟೆನ್ಸಲ್ಲಿ ಇರುವಂಥ ರಿಲೇಷನ್ಶಿಪ್ನ ಕರೆಂಟ್ ಎನರ್ಜಿ ಅಂತ ನೋಡೋಣ. ಓಕೆ, ಯೂನಿವರ್ಸ್ ಹೇಗಿದೆ ನಾವು ಯೂಸ್ ಕರೆಂಟ್ ಎನರ್ಜಿ, ಲಾಂಗ್ ಡಿಸ್ಟೆನ್ಸ್ ರಿಲೇಷನ್ಶಿಪ್ ಅನ್ನೋ ಕರೆಂಟ್ ಎನರ್ಜಿ ಏನಿದೆ. ದ ಮೂನ್ ಕಾರ್ಡ್ ಇದೆ. ಸೊ ಥರ್ಡ್ ಪಾರ್ಟಿ ಸಿಚುವೇಶನ್ ಫೇಸ್ ಮಾಡ್ತಿರಬಹುದು. ಮೇ ಬಿ ನೀವು ಇರುವಂಥ ಪರ್ಸನ್ ಯಾರಿದ್ದಾರೆ ನಿಮ್ಮ ಜೊತೆ, ನೀವು ಲಾಂಗ್ ಡಿಸ್ಟೆನ್ಸಲ್ಲಿರುವಂಥ ಪರ್ಸನ್ ಯಾರಿದ್ದಾರೆ ಅವರು ಥರ್ಡ್ ಪಾರ್ಟಿ ಸಿಚುವೇಶನ್ನ ಫೇಸ್ ಮಾಡ್ತಿರಬಹುದು, ಅಥವಾ ನೀವು ಇಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ನ ಫೇಸ್ ಮಾಡ್ತಿರಬಹುದು. ಲೈಕ್ ನಿಮ್ಮ ಮದರ್ ಇಶ್ಯೂಸ್ ಇರಬಹುದು, ಅಥವಾ ಇಲ್ಲಿ ಅವರ ಮದರ್ ಇಶ್ಯೂಸ್ ಇರಬಹುದು. ಸೊ ಇಲ್ಲಿ ಅವರ ಪೇರೆಂಟ್ಸ್ ಇಶ್ಯೂಸ್ ಇರಬಹುದು, ಅಕ್ಸೆಪ್ಟ್ ಮಾಡ್ಕೊಳ್ಳದೆ ಇರಬಹುದು. ಈ ರೀತಿಯಾದಂಥ ಎನರ್ಜೀಸ್ ನೀವು ಫೇಸ್ ಮಾಡ್ತಿರಬಹುದು. ರೈಟ್ ನಾವು ನೋ ಕಾಂಟ್ಯಾಕ್ಟ್ ಸಿಚುವೇಶನಲ್ಲಿ ಇರಬಹುದು. ಓಕೆ, ಸೊ ಈ ರೀತಿಯಾದಂಥ ಎನರ್ಜೀಸ್ ಇದೆ. ಆ್ಯಂಡ್ ಕಿಂಗ್ ಆಫ್ ಕಪ್ಸ್ ಇರೋದ್ರಿಂದ ಈ ಒಂದು ರಿಲೇಷನ್ಶಿಪ್ಪಲ್ಲಿ ಮೇ ಬಿ ಯಾವುದೇ ರೀತಿಯಾದಂಥ ಕ್ಲಾರಿಟಿ ಸಿಗದೆ ಇರಬಹುದು, ಅಥವಾ ಈ ಒಂದು ಪರ್ಸನ್ ಯಾರಿದ್ದಾರೆ ಎಕ್ಸ್ಪ್ರೆಸಿವ್ ಇಲ್ಲ, ಏನೂ ಹೇಳ್ಕೊತಿಲ್ಲ, ಈ ರೀತಿಯಾದಂಥ ಎನರ್ಜೀಸ್ ಇರಬಹುದು. ಬಟ್ ಡೆಫಿನೆಟ್ಲಿ ಈ ಒಂದು ಪರ್ಸನ್ ತುಂಬ ಎಮೋಷನಲಿ ಪರ್ಸನ್, ಆ್ಯಂಡ್ ಈ ಒಂದು ಪರ್ಸನ್ ತುಂಬ ಕೇರಿಂಗ್ ಮಾಡುವಂಥ ಪರ್ಸನ್. ರೈಟ್ ನಾವು ನಿಮ್ಮ ಮತ್ತು ಇವರ ಮಧ್ಯೆ ಇರುವಂಥ ಅಟ್ರ್ಯಾಕ್ಷನ್ ಏನಿದೆ, ಆ ಒಂದು ಅಟ್ರ್ಯಾಕ್ಷನ್ನೇ ಈ ಒಂದು ಪ್ರೀತಿಯನ್ನು ಇಲ್ಲಿ ತನಕ ತೊಗೊಬಂದಿದೆ ಅನ್ನೋದಿರಬಹುದು. ಓಕೆ, ಆ್ಯಂಡ್ ತುಂಬ ಎಫೆಕ್ಟಿವ್ ಪರ್ಸನ್ ಅಂತ ಹೇಳ್ತೀನಿ ಈ ಒಂದು ಪರ್ಸನ್ ನಿಮ್ಮ ಲೈಫಲ್ಲಿ ಯಾರಿದ್ದಾರೆ ಲಾಂಗ್ ಡಿಸ್ಟೆನ್ಸ್ ರಿಲೇಷನ್ಶಿಪ್ಪಲ್ಲಿ ಇರೋರಿಗೆ. ಸೊ ಈ ಒಂದು ಪರ್ಸನ್ ತುಂಬ ಎಫೆಕ್ಟಿವ್ ಆ್ಯಂಡ್ ಗುಡ್ ಕೈಂಡ್ ಹಾರ್ಟೆಡ್ ಪರ್ಸನ್ ಅಂತಲೇ ಹೇಳ್ತೀನಿ. ಓಕೆ, ಸೊ ರೈಟ್ ನಾವು ಈ ಒಂದು ನೋ ಕಾಂಟ್ಯಾಕ್ಟ್ ಸಿಚುವೇಶನಲ್ಲಿದ್ದರೂ ಈ ಒಂದು ಪರ್ಸನ್ ನಿಮ್ಮನ್ನು ಅಬ್ಸರ್ವ್ ಮಾಡ್ತಿದ್ದಾರೆ, ಅಥವಾ ನಿಮ್ಮನ್ನು ಇಲ್ಲಿ ಡೆಫಿನೆಟ್ಲಿ ಫೀಲ್ ಮಾಡ್ತಾರೆ. ಓಕೆ, ಸೊ ನಿಮ್ಮ ಜೊತೆ ಕಳೆದಿರುವಂಥ ಟೈಮ್ ಇರಬಹುದು, ಅಥವಾ ನಿಮ್ಮ ಜೊತೆ ಇರುವಂಥ ಸಿಚುವೇಶನ್ ಇರಬಹುದು, ಆ ಒಂದು ಪರ್ಸನ್ ಡೆಫಿನೆಟ್ಲಿ ಮಿಸ್ ಮಾಡ್ಕೋತಿದ್ದಾರೆ ಅಂತ ಹೇಳ್ತೀನಿ. ಓಕೆ, ಸೊ ಇದು ಈಗಿನ ಕರೆಂಟ್ ಎನರ್ಜಿ. ಆ್ಯಂಡ್ ಬನ್ನಿ ಏನಿದೆ ಈ ಒಂದು ಪ್ರೀತಿಯಲ್ಲಿನ ಕರೆಂಟ್ ಎನರ್ಜಿ ಅಗೇನ್. ಓಕೆ, ಫೈನಾನ್ಷಿಯಲ್ ಸಪೋರ್ಟ್ ಬೇಕಾಗಿದೆ. ಈ ಒಂದು ಪ್ರೀತಿಗಾಗಿ ಫೈನಾನ್ಷಿಯಲ್ ಸಪೋರ್ಟ್ ಬೇಕಾಗಿದೆ, ಅಥವಾ ಇಲ್ಲಿ ಮೇ ಬಿ ಚಾಯ್ಸ್ ಮಾಡೋದು ತುಂಬ ರಿಸ್ಕ್ ಆಗ್ತಿದೆ, ಬ್ಯಾಲೆನ್ಸ್ ಮಾಡೋದು ತುಂಬ ರಿಸ್ಕ್ ಆಗ್ತಿದೆ. ಈ ಒಂದು ರಿಲೇಷನ್ಶಿಪ್ಪಲ್ಲಿ ನಿಮಗೆ ಇಂಡಿಪೆಂಡೆಂಟ್ ಆಗೋದು ತುಂಬ ಇಂಪಾರ್ಟೆಂಟ್ ಆಗಿದೆ. ಮೇ ಬಿ ಇಲ್ಲಿ ಇನ್ನೂ ಎಜುಕೇಷನ್ ಮಾಡ್ತಾ ಇದ್ದೀರಾ, ಅಥವಾ ನೀವು ಇಲ್ಲಿ ನಿಮ್ಮ ಒಂದು ವರ್ಕ್ ಕೆರಿಯರ್ ಕಡೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಫಸ್ಟು ಯು ಹ್ಯಾವ್ ಟು ಅಚೀವ್ ದಟ್. ಓಕೆ, ಸೊ ನೀವು ಅದರಲ್ಲಿ ಫಸ್ಟು ಅಚೀವ್ಮೆಂಟ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗಿದೆ. ಅಥವಾ ಇಲ್ಲಿ ಈ ಒಂದು ರಿಲೇಷನ್ಶಿಪ್ಪಲ್ಲಿ ಮೇ ಬಿ ನಿಮ್ಮ ಪರ್ಸನ್ ನಿಮಗಿಂತ ಹೈಯರಲ್ಲಿ ಇರಬಹುದು, ಅಥವಾ ಹೈಯರ್ ಎಜುಕೇಷನಲ್ಲಿ ಇರಬಹುದು, ಅಥವಾ ಈ ರೀತಿಯಾಗಿ. ಓಕೆ, ಲೈಕ್ ಆ ಒಂದು ಪರ್ಸನ್ ನಿಮಗಿಂತ ರಿಚ್ ಇರಬಹುದು. ಇದರಿಂದ ನಿಮಗೆ ಈ ಒಂದು ಪರ್ಸನ್ನ ಇಲ್ಲಿ ಅಕ್ಸೆಪ್ಟ್ ಮಾಡೋಕ್ಕಾಗದೇ ಇರಬಹುದು. ಸೊ ಅಥವಾ ಆ ಒಂದು ಪರ್ಸನ್ ಇಲ್ಲಿ ನಿಮ್ಮನ್ನು ಅಕ್ಸೆಪ್ಟ್ ಮಾಡೋಕ್ಕಾಗದೇ ಇರಬಹುದು. ಈ ರೀತಿಯಾದಂಥ ಎನರ್ಜೀಸ್ನ ನೀವು ಫೇಸ್ ಮಾಡ್ತಾ ಇದ್ದೀರಾ. ಸೊ ಇನ್ ದ ನಿಯರ್ ಫ್ಯೂಚರ್ ಏನಾಗ್ತಿದೆ ಈ ಒಂದು ರಿಲೇಷನ್ಶಿಪ್. ಓಕೆ, ಸೊ ರೈಟ್ ನಾವು ನೀವು ಫೇಸ್ ಮಾಡ್ತಿರುವಂಥ ಕರೆಂಟ್ ಸಿಚುವೇಶನ್ ಇದು. ನಿಯರ್ ಫ್ಯೂಚರ್ ಈ ಒಂದು ರಿಲೇಷನ್ಶಿಪ್ ಹೇಗೆ ಹೋಗ್ತಿದೆ, ಪ್ಲೀಸ್ ಏಂಜಲ್ಸ್ ಯೂನಿವರ್ಸ್, ಈ ಒಂದು ರಿಲೇಷನ್ಶಿಪ್ ಹೇಗೆ ಹೋಗ್ತಿದೆ, ರಿಲೇಷನ್ಶಿಪ್ ಹೇಗೆ ಹೋಗ್ತಿದೆ. ಓಕೆ, 10 ಆಫ್ ವ್ಯಾಂಡ್ಸ್ ಇದೆ. 10 ಆಫ್ ವ್ಯಾಂಡ್ಸ್ ಮೇ ಬಿ ತುಂಬ ಚಾಲೆಂಜಸ್ನ ಫೇಸ್ ಮಾಡಬೇಕಾಗುತ್ತೆ, ಅಥವಾ
ರೈಟ್ ನಾವು ಈ ಒಂದು ಪರ್ಸನ್ ನಿಮ್ಮಿಂದ ಕಂಪ್ಲೀಟಾಗಿ ಯಾವುದೂ ಬೇಡ ಅಂತ ನಿಮ್ಮಿಂದ ದೂರ ಆಗಿರಬಹುದು. ಈ ಒಂದು ಎನರ್ಜೀಸ್ ಸಹ ಇದೆ. ಸೊ ಇದರಿಂದ ನಿಮಗೆ ಯಾವುದೇ ರೀತಿಯಾದಂಥ ಆ್ಯಕ್ಷನ್ ತೊಗೊಳಕ್ಕಾಗದೇ ಇರಬಹುದು, ಅಥವಾ ಕ್ಲಾರಿಟಿ ಸಿಗ್ತಾ ಇಲ್ಲ, ಅಥವಾ ಈ ಒಂದು ರಿಲೇಷನ್ಶಿಪ್ಪಲ್ಲಿ ತುಂಬ ಎಫರ್ಟ್ ಒಬ್ಬರ ಕಡೆಯಿಂದ ಅಷ್ಟೇ ಆಗಿದೆ ಅಂತ ಕಾಣಿಸ್ತಿದೆ. ಓಕೆ, ಈ ಒಂದು ರಿಲೇಷನ್ಶಿಪ್ ಸಕ್ಸಸ್ ಆಗಬೇಕು ಅಂದರೆ ಮೇ ಬಿ ಇಲ್ಲಿ ಒಬ್ಬರ ಎಫರ್ಟ್ ಅಷ್ಟೇ ಇದೆ. ಇದರಿಂದ ಇಲ್ಲಿ ಒಂದು ರಿಲೇಷನ್ಶಿಪ್ ಏನಿದೆ ಟಯರ್ಡ್ ಫೀಲ್ ನೀವು ಮಾಡ್ತಿರಬಹುದು. ಸೊ ಈ ರೀತಿಯಾದಂಥ ಎನರ್ಜೀಸ್ನ ನೀವು ಫೇಸ್ ಮಾಡ್ತಿರಬಹುದು. ಓಕೆ, ಆ್ಯಂಡ್ ತುಂಬ ಚಾಲೆಂಜಸ್ನ ನೀವು ಫೇಸ್ ಮಾಡ್ತಿರಬಹುದು ಈ ಒಂದು ರಿಲೇಷನ್ಶಿಪ್ಪಲ್ಲಿ. ಆ್ಯಂಡ್ ಸಮ್ ಪೀಪಲ್ ಇಲ್ಲಿ ಹೇಗಾಗಿದ್ದಾರೆ ಅಂತ ಹೇಳಿದರೆ ವರ್ಕ್ ಓರಿಯೆಂಟೆಡ್ ಆಗಿಬಿಟ್ಟಿದ್ದಾರೆ. ಓಕೆ, ಸೊ ನಿಮ್ಮ ಕಡೆ ಅವ್ರಿಗೆ ಯಾವುದೇ ರೀತಿಯಾದಂಥ ಫೀಲಿಂಗ್ಸ್ ಇದ್ದರೂ ಅವ್ರು ಅದನ್ನೆಲ್ಲ ಸೈಡ್ಗಿಟ್ಟು ಅವರಾಯಿತು ಅವರ ಕೆಲಸ ಆಯಿತು ಈ ರೀತಿಯಾಗಿ ಆ ಒಂದು ಪರ್ಸನ್ ನಿರ್ಧಾರ ತಗೊಂಡಿರಬಹುದು. ಸೊ ಈ ಒಂದು ಎನರ್ಜೀಸ್ನ ನೀವು ಇಲ್ಲಿ ಫೇಸ್ ಮಾಡ್ತಿರಬಹುದು. ಓಕೆ, ಅಥವಾ ನೀವು ಈ ಒಂದು ಪ್ರಾಬ್ಲಮ್ನ ಅಥವಾ ಈ ಒಂದು ಎನರ್ಜೀಸ್ನ ಫೇಸ್ ಮಾಡಬಹುದು. ಓಕೆ, ಆ್ಯಂಡ್ ಏನಿದೆ ನೆಕ್ಸ್ಟ್ ನಿಮ್ಮ ಪ್ರೀತಿಯಲ್ಲಿನ ಎನರ್ಜೀಸ್ ಅಂತ ನೋಡೋಣ. ಓಕೆ, ಅಗೇನ್ ದ ಥರ್ಡ್ ಪಾರ್ಟಿ ಸಿಚುವೇಶನ್. ಓಕೆ, ಸೊ ತುಂಬ ಜನ ಇಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನಲ್ಲಿ ಇದ್ದೀರಾ, ಅಥವಾ ನಿಮಗೆ ಹೆಲ್ತ್ ಇಶ್ಯೂಸ್ ಇರಬಹುದು, ಅಥವಾ ನಿಮ್ಮ ಪಾರ್ಟ್ನರ್ಗೆ ಇಲ್ಲಿ ಹೆಲ್ತ್ ಇಶ್ಯೂಸ್ ಇರಬಹುದು. ಇದರಿಂದ ಮೇ ಬಿ ಇಲ್ಲಿ ನಿಮ್ಮ ಪರ್ಸನ್ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡೋಕ್ಕಾಗದೇ ಇರಬಹುದು. ಸೊ ನಿಮಗೆ ಇಲ್ಲಿ ಫೀಲ್ ಆಗ್ತಿರಬಹುದು ಈ ಒಂದು ಪರ್ಸನ್ ನನ್ನನ್ನು ಯಾಕೆ ಕಾಂಟ್ಯಾಕ್ಟ್ ಮಾಡ್ತಿಲ್ಲ ಅಂತ ನಿಮಗೆ ಇಲ್ಲಿ ಫೀಲ್ ಆಗ್ತಿರಬಹುದು. ಬಟ್ ಡೆಫಿನೆಟ್ಲಿ ವಿತಿನ್ 3 ಮಂತ್ಸ್ ಈ ಒಂದು ಪರ್ಸನ್ ನಿಮ್ಮ ಲೈಫಲ್ಲಿ ಎಂಟರ್ ಆಗ್ತಾರೆ ಅಂತ ಹೇಳ್ತೀನಿ. ಸೊ ಈಗ ಇರುವಂಥ ಚೇಂಜಸ್ ಏನಿದೆ ಅಥವಾ ಈಗಿರುವಂಥ ಪ್ರಾಬ್ಲಮ್ಸ್ ಏನಿದೆ ಅದು ಹೀಲ್ ಆಗುತ್ತೆ. ಓಕೆ, ಸೊ ಅದಕ್ಕಾಗಿ 3 ಮಂತ್ಸ್ ಟೈಮ್ ಕೊಡಿ ಅಂತ ಹೇಳ್ತೀನಿ. ಮೇ ಬಿ ಇಲ್ಲಿ ಈ ಒಂದು ಪರ್ಸನ್ನ ನೀವು ಮೀಟ್ ಮಾಡಬಹುದು, ಅಥವಾ ನೀವೇನಾದರೂ ಮೀಟ್ ಮಾಡಬೇಕಂತ ಥಿಂಕ್ ಮಾಡ್ತಿದ್ದೀನಿ. ಆ ಒಂದು ಪರ್ಸನ್ ಯಾವಾಗ ನನ್ನ ಮೀಟ್ ಮಾಡ್ತಾರೆ ಅಂತ ನೀವು ಕೇಳೋದಾದರೆ ವಿತಿನ್ 2-3 ಮಂತ್ಸಲ್ಲಿ ಈ ಒಂದು ಪರ್ಸನ್ ನಿಮ್ಮನ್ನು ಮೀಟ್ ಮಾಡಬಹುದು. ಸಡನ್ ಆಫ್ ಈ ಒಂದು ಥಾಟ್ ನೀವು ಈ ಒಂದು ಎನರ್ಜೀಸ್ನ ನೀವು ನೋಡಬಹುದು. ಓಕೆ, ಬಿಕಾಸ್ ನೀವು ಇಲ್ಲಿ ಎಕ್ಸ್ಪೆಕ್ಟ್ ಮಾಡೇ ಇರೋದಿಲ್ಲ, ಆದರೂ ಈ ಒಂದು ಎನರ್ಜಿನ ನೀವು ಇಲ್ಲಿ ಕ್ಯಾಚ್ ಮಾಡಬಹುದು. ಸೊ ಈ ರೀತಿಯಾದಂಥ ಎನರ್ಜೀಸ್ ಇದೆ. ಓಕೆ, ಸೊ ವಿತಿನ್ ಈ ಡೇಸಲ್ಲಿ ಈ ಒಂದು ಎನರ್ಜೀಸ್ನ ನೀವು ನೋಡಬಹುದು. ನಿಮ್ಗೆ ಯಾವುದು ರೆಸನೇಟ್ ಆಗ್ತದೆ ಅದನ್ನು ಮಾತ್ರ ತೊಗೊಳ್ಳಿ ಅಂತ ಹೇಳ್ತೀನಿ. ಆ್ಯಂಡ್ ಇಲ್ಲಿ 7 ಆಫ್ ಕಪ್ಸ್ ಇದೆ. 7 ಆಫ್ ಕಪ್ಸ್ ಅಗೇನ್ ಹೇಳೋದಾದರೆ ಮೇ ಬಿ ಈ ಒಂದು ಪರ್ಸನ್ ಆಲ್ರೆಡಿ ನಿಮ್ಮಿಂದ ಗಿವ್ ಅಪ್ ಮಾಡಿದ್ದಾರೆ ನಿಮ್ಮನ್ನು, ಅಥವಾ ಈ ಒಂದು ಪರ್ಸನ್ ನನ್ನ ಲೈಫಲ್ಲಿ ಬರ್ತಾರ ಅಂತ ನೀವು ಥಿಂಕ್ ಮಾಡ್ತಾ ಇದ್ದರೆ ಆ ಒಂದು ಪರ್ಸನ್ ತುಂಬ ನೆಗೆಟಿವ್ನ ಸ್ಪ್ರೆಡ್ ಮಾಡ್ತಿರಬಹುದು, ನಿಮಗೆ ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿ ಇರಬಹುದು. ಆ್ಯಂಡ್ ಈ ಒಂದು ಪರ್ಸನ್ ನಿಮ್ಮ ಹತ್ರ ಹೇಗಿರ್ತಾರೆ ಹಾಗೆ ಈ ಒಂದು ಪರ್ಸನ್ ಇರೋದಿಲ್ಲ, ಅಥವಾ ಒಂದು ಪರ್ಸನ್ ಇಲ್ಲಿ ತುಂಬ ಚಾಯ್ಸಸ್ನ ನೋಡ್ತಾರೆ. ಲೈಕ್ ನಿಮ್ಮ ಜೊತೆ ಇರುವಾಗ ನಿಮ್ಮಲ್ಲಿರುವಂಥ ಒಳ್ಳೆ ಗುಣಗಳಿಗೆ ಅಟ್ರ್ಯಾಕ್ಟ್ ಆಗ್ತಾರೆ. ಅಗೇನ್ ಬೇರೆ ಯಾರೋ ಅವರ ಲೈಫಲ್ಲಿ ಎಂಟರ್ ಆಗಿದ್ದಾರೆ ಅಂತ ಹೇಳಿದ್ರೆ ಅಗೇನ್ ಆ ಒಂದು ಪರ್ಸನ್ನು ಸಹ ಅವರು ಅದೇ ರೀತಿಯಾಗಿ ಟ್ರೀಟ್ ಮಾಡ್ತಾರೆ. ಸೊ ಇದರಿಂದ ನಿಮಗೆ ಇಲ್ಲಿ ಕನ್ಫ್ಯೂಷನ್ ಕ್ರಿಯೇಟ್ ಆಗ್ತಿರಬಹುದು. ಈ ಒಂದು ಪರ್ಸನ್ ನನ್ನ ಪ್ರೀತಿ ಮಾಡ್ತಾರಾ ಅಥವಾ ಇಲ್ವಾ ಅನ್ನೋ ಒಂದು ಕನ್ಫ್ಯೂಷನ್ನ ನೀವು ಕ್ರಿಯೇಟ್ ಮಾಡ್ಕೋತಿರಬಹುದು. ಓಕೆ, ಸೊ ಈ ಒಂದು ಎನರ್ಜೀಸ್ನ ನೀವು ಫೇಸ್ ಮಾಡ್ತಿರಬಹುದು. ಆ್ಯಂಡ್ ಅಗೇನ್ ಇನ್ನೂ ಕೆಲವರಿಗೆ 8 ಆಫ್ ಪೆಂಟಿಕಲ್ಸ್ ಇರೋದ್ರಿಂದ ಮೇ ಬಿ ಈ ಒಂದು ಪರ್ಸನ್ ತುಂಬ ಸೈಲೆಂಟ್ ಆಗಿದ್ದಾರೆ, ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿದ್ದಾರೆ. ಈ ಒಂದು ಪರ್ಸನ್ ನನ್ನ ಬಗ್ಗೆ ಥಿಂಕ್ ಮಾಡ್ತಾರಾ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಎಸ್, ಈ ಒಂದು ಪರ್ಸನ್ ಥಿಂಕ್ ಮಾಡ್ತಾರೆ. ರೈಟ್ ನಾವು ಅವರ ಒಂದು ಕರಿಯರ್ ಅಥವಾ ಅವರ ಒಂದು ಸೆಲ್ಫ್ ಕೇರಿಂಗ್ ಕಡೆ ಅವರು ಫೋಕಸ್ ಮಾಡ್ತಿರಬಹುದು. ಸೊ ಕೆಲವರಿಗೆ ಇಲ್ಲಿ ಅನಿಸ್ತಿರಬಹುದು ಈ ಒಂದು ಪರ್ಸನ್ ನನ್ನ ಲೈಫಲ್ಲಿ ಕಮ್ ಬ್ಯಾಕ್ ಆಗ್ತಾರಾ ಅಥವಾ ಇಲ್ಲ, ಈ ರೀತಿಯಾದಂಥ ಎನರ್ಜಿ ನೀವು ನೋಡ್ತಿರಬಹುದು. ಓಕೆ, ಸೊ ಕೆಲವರಿಗೆ ಎಸ್ ಅಂತ ಹೇಳ್ತೀನಿ ಆ್ಯಂಡ್ ಇನ್ನು ಕೆಲವರಿಗೆ ನೋ ಅಂತ ಹೇಳ್ತೀನಿ. ಬಿಕಾಸ್ ಇಲ್ಲಿ 10 ಆಫ್ ಸಾರ್ಟ್ಸ್ ಇರೋದ್ರಿಂದ ಮೇ ಬಿ ಈ ಒಂದು ಪರ್ಸನ್ ಎಲ್ಲವನ್ನು ಎಂಡ್ ಮಾಡಬೇಕು ಅಂತ ಥಿಂಕ್ ಮಾಡ್ತಿರಬಹುದು. ನಿಮಗೆ ಈ ಒಂದು ಪರ್ಸನ್ ಮೇ ಬಿ 10 ವೀಕಿಂದ ಅಥವಾ 9 ವೀಕಿಂದ ಈ ಒಂದು ಪರ್ಸನ್ ನಿಮಗೆ ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿ ಇರಬಹುದು. ಓಕೆ, ಸೊ ಈ ಒಂದು ಪರ್ಸನ್ ರೈಟ್ ನಾವು ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿ ಇರಬಹುದು. ಆ್ಯಂಡ್ ನೈಟ್ ಆಫ್ ಕಪ್ಸ್ ಬರ್ತಿದೆ. ಮೇ ಬಿ ನಿಯರ್ ಫ್ಯೂಚರ್ 11 ಮಂತ್, ಓಕೆ, ಆಫ್ಟರ್ 11 ಮಂತ್ ಅಥವಾ 12 ಮಂತಲ್ಲಿ ಈ ಒಂದು ಪರ್ಸನ್ ಕಮ್ ಬ್ಯಾಕ್ ಆಗಬಹುದು. ಸೊ ಈ ಒಂದು ಪರ್ಸನ್ಗಾಗಿ ನೀವು ವೆಯ್ಟ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಎಸ್ ಅಫ್ಕೋರ್ಸ್ ವೆಯ್ಟ್ ಮಾಡಬಹುದು. ಅಥವಾ ನೀವಿಲ್ಲಿ ಯಾವುದೋ ಒಂದು ಪ್ರಪೋಸಲ್ನ ನಿಮ್ಮ ಪರ್ಸನ್ಗೆ ತೊಗೊಂಡು ಹೋಗ್ತಾ ಇದ್ದೀವಿ
ಹೋಗಬಹುದಾ ಅಥವಾ ಈ ಒಂದು ಪರ್ಸನ್ಗೆ ನಾನು ಪ್ರಪೋಸ್ ಮಾಡಬಹುದಾ ಅಂತ ನೀವೇನಾದರೂ ಥಿಂಕ್ ಮಾಡ್ತಾ ಇದ್ದರೆ ಡೆಫಿನೆಟ್ಲಿ ಎಸ್, ಬಿಕಾಸ್ ಮೆಜಿಷಿಯನ್ ಕಾರ್ಡ್ ಇರೋದ್ರಿಂದ ಈ ಒಂದು ಪರ್ಸನ್ ನಿಮ್ಮ ಪ್ರೀತಿಯನ್ನು ಖಂಡಿತವಾಗಿಯೂ ಅಕ್ಸೆಪ್ಟ್ ಮಾಡ್ತಾರೆ ಅಂತ ಹೇಳ್ತೀನಿ. ಓಕೆ, ಸೊ ನೆಕ್ಸ್ಟ್ ಏನಾಗ್ತಿದೆ ನಿಮ್ಮ ಈ ಒಂದು ರಿಲೇಷನ್ಶಿಪ್ಪಲ್ಲಿ? ವೀಲ್ ಆಫ್ ಫಾರ್ಚೂನ್. ಓಕೆ, ಈ ಒಂದು ಪರ್ಸನ್ ಬಗ್ಗೆ ನಿಮಗೆ ಸರಿಯಾಗಿ ವಿಚಾರಗಳು ಗೊತ್ತಿಲ್ಲದೆ ಇರಬಹುದು, ಅಥವಾ ಈ ಒಂದು ಪರ್ಸನ್ ಬಗ್ಗೆ ನೀವು ತಿಳ್ಕೊಳ್ಳೋದು ತುಂಬ ಇದೆ, ನಿಮಗೆ ಈ ಒಂದು ಪರ್ಸನ್ ಬಗ್ಗೆ ಏನು ಕ್ಲಾರಿಟಿ ಸಿಗದೆ ಇರಬಹುದು. ಬಟ್ ಡೆಫಿನೆಟ್ಲಿ ಇದೇನು ಯುವರ್ ಫ್ಯೂಚರ್ ವೀಲ್ ಆಫ್ ಫಾರ್ಚೂನ್ ಇರೋದ್ರಿಂದ ಈ ಒಂದು ಪರ್ಸನ್ ಬಗ್ಗೆ ಕಂಪ್ಲೀಟ್ ಕ್ಲಾರಿಟಿ ನಿಮಗೆ ಸಿಗ್ತಿದೆ ಅಂತ ಹೇಳ್ತೀನಿ. ನೀವೇನು ಅವರ ಮೆಸೇಜ್ ಅಥವಾ ಕಾಲ್ಗಾಗಿ ವೆಯ್ಟ್ ಮಾಡ್ತಾ ಇದ್ದೀರಾ, ಡೆಫಿನೆಟ್ಲಿ ಆ ಒಂದು ಪರ್ಸನ್ ಅವರ ಕಾಲ್ ಅಥವಾ ಮೆಸೇಜನ್ನು ನೀವು ಇಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು. ಓಕೆ, ಆ್ಯಂಡ್ ಕ್ವೀನ್ ಆಫ್ ಪೆಂಟಿಕಲ್ಸ್ ಇದೆ. ಕ್ವೀನ್ ಆಫ್ ಪೆಂಟಿಕಲ್ಸ್ ಏನು ಹೇಳುತ್ತೆ ಅನ್ನೋದಾದರೆ, ಮೇ ಬಿ ಈ ಒಂದು ಪರ್ಸನ್ ರೈಟ್ ನಾವು ತುಂಬ ಅಲೋನ್ ಫೀಲ್ ಮಾಡ್ತಿದ್ದಾರೆ, ಅಥವಾ ಒಂದು ಪರ್ಸನ್ಗೆ ಯಾವುದು ಆಗ್ತಿದೆ ಅವರ ಲೈಫಲ್ಲಿ ಏನಾಗ್ತಿದೆ ಅದನ್ನು ಅವರು ಅಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೆ ರೆಡಿ ಇಲ್ಲ, ಅಥವಾ ಈ ಒಂದು ಪರ್ಸನ್ ಏನಿದ್ದಾರೆ ಮೇ ಬಿ ನಿಮ್ಮ ಹತ್ರ ಹೇಳ್ಕೊಳ್ಳುವಂಥ ಕೆಲವು ಮಾಹಿತಿಗಳು ನಿಮಗೆ ಇಲ್ಲಿ ಡೌಟನ್ನು ಕ್ರಿಯೇಟ್ ಮಾಡೋ ರೀತಿ ಇರಬಹುದು, ಅಥವಾ ಈ ಒಂದು ರಿಲೇಷನ್ಶಿಪ್ಪಲ್ಲಿ ನಿಮಗೆ ಸಮ್ಹೌ ಡೌಟ್ ಇರಬಹುದು. ಓಕೆ, ಸೊ ಹೇಗಾಗುತ್ತೆ ಇದು ಅನ್ನೋದಿರಬಹುದು, ಅಥವಾ ಇದು ವರ್ಕ್ ಆಗುತ್ತಾ ಅನ್ನೋದಿರಬಹುದು. ಬಟ್ ಡೆಫಿನೆಟ್ಲಿ ನಿಮ್ಮ ಮಿರರಿಂಗ್ ಆ ಒಂದು ಪರ್ಸನ್ ಅಂತ ಹೇಳ್ತೀನಿ, ನಿಮ್ಮನ್ನು ಅವರು ನಿಮ್ಮ ಒಂದು ಎನರ್ಜೀಸ್ನ ಅವರು ಇಲ್ಲಿ ಕ್ಯಾಚ್ ಮಾಡ್ತಿದ್ದಾರೆ ಅಂತ ಹೇಳ್ತೀನಿ. ಕ್ವೀನ್ ಆಫ್ ಕಪ್ಸ್, ಕ್ವೀನ್ ಆಫ್ ಪೆಂಟಿಕಲ್ಸ್, ಸಿ ಎಷ್ಟು ಅಲೋನ್ ಫೀಲ್ ಮಾಡ್ತಿದ್ದಾರೆ. ಲೈಕ್ ಆ ಒಂದು ಪರ್ಸನ್ ತುಂಬ ಆ್ಯಕ್ಟಿವ್ ಆಗಿರ್ತಾರೆ. ಓಕೆ, ತುಂಬ ಆ್ಯಕ್ಟಿವ್ ಆಗಿರ್ತಾರೆ. ಜೊತೆಗೆ ಅಟ್ ಎ ಟೈಮ್ ಈ ಒಂದು ಪರ್ಸನ್ ಅವ್ರನ್ನ ಅವರು ಯಾವಾಗಲೂ ಲೋನ್ಲಿ ಆಗಿ ಇರೋದಕ್ಕೆ ಇಷ್ಟಪಡ್ತಾರೆ. ಯಾರ ಜೊತೆನೂ ಸೇರದೇ ಇರಬಹುದು, ಅಥವಾ ಈ ಒಂದು ಪರ್ಸನ್ ನೋಡೋರ ಕಣ್ಣಿಗೆ ಮೇ ಬಿ ತುಂಬ ಹ್ಯಾಪಿ ಫೀಲ್ ಮಾಡಬಹುದು, ಅಥವಾ ತುಂಬ ಖುಷಿಯಾಗಿರೋ ರೀತಿ ಕಾಣಿಸ್ಬಹುದು. ಬಟ್ ಡೆಫಿನೆಟ್ಲಿ ಆ ಒಂದು ಪರ್ಸನ್ ತುಂಬ ಅಲೋನ್ ಫೀಲ್ ಮಾಡ್ತಿದ್ದಾರೆ ಅನ್ನೋದು ಮೆಸೇಜಸ್ ಬರ್ತಿದೆ. ಓಕೆ, ಸೊ ಅದು ನಿಮ್ಮ ವೈಸ್ ವರ್ಸ ತೊಗೊಳ್ಳಿ, ನಿಮ್ಮ ಪಾರ್ಟ್ನರ್ ಬಾಯ್ ಅಥವಾ ಗರ್ಲ್ಸ್. ಓಕೆ, ನಿಮ್ಮ ವೈಸ್ ವರ್ಸ ತೊಗೊಳ್ಳಿ. ಆ್ಯಂಡ್ ಇನ್ನೂ ಕೆಲವರಿಗೆ ಇಲ್ಲಿ ಚೀಟಿಂಗ್ ಆಗಿದೆ ಅಂತ ನೀವು ಫೀಲ್ ಮಾಡ್ತಾ ಇದ್ದೀರಾ, ಅಥವಾ ಇನ್ನು ಕೆಲವರು ಇಲ್ಲಿ ಮೇ ಬಿ ಈ ಒಂದು ಪರ್ಸನ್ ನಿಮ್ಮ ಜೊತೆ ಇದ್ದಾರೆ ಆದರೂ ನಿಮ್ಮ ಜೊತೆ ಇಲ್ಲ, ಈ ರೀತಿಯಾದಂಥ ಎನರ್ಜೀಸ್ನ ನೀವೇನೋ ಫೇಸ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ, ಸೊ ಈ ಒಂದು ಪರ್ಸನ್ನ ಚೇಂಜ್ ಮಾಡೋದಕ್ಕೆ ಇನ್ನೂ ಟೈಮ್ ಇದೆ. ಸೊ ಏನಾದರೂ ಆ್ಯಕ್ಷನ್ ತಗೊಳ್ಳಿ, ಅಥವಾ ಈ ಒಂದು ಎನರ್ಜೀಸ್ ಇಟ್ಸ್ ಅಪ್ ಟು ಯು ಅಂತ ಹೇಳ್ತೀನಿ. ನೀವೇನು ಥಿಂಕ್ ಮಾಡ್ತಿದ್ದೀರಾ ಅದಕ್ಕೆ ಇಟ್ಸ್ ಅಪ್ ಟು ಯು. ಈ ಒಂದು ಪರ್ಸನ್ ನಿಮ್ಮ ಲೈಫಲ್ಲಿ ಬೇಕು ಅಂದರೆ ತಗೊಳ್ಳಿ, ಅಥವಾ ಇಲ್ಲ ಅಂದರೆ ಜಸ್ಟ್ ಲೆಟ್ ಗೋ ಮಾಡಿ ಅಂತ ಹೇಳ್ತೀನಿ. ಕ್ವೀನ್ ಆಫ್ ಸಾರ್ಟ್ಸ್ ಬರ್ತಿದೆ. ಸಿ ಕ್ವೀನ್ ಆಫ್ ಸಾರ್ಟ್ಸ್, ಕ್ವೀನ್ ಆಫ್ ಪೆಂಟಿಕಲ್ಸ್, ಕ್ವೀನ್ ಆಫ್ ಕಪ್ಸ್, 4 ಮೈನರ್ ಕಾರ್ಡ್ ಕೂಡ ಇಲ್ಲೇ ಇದೆ. ಕ್ವೀನ್ 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 ಕ್ವೀನ್. ಓಕೆ, ಸೊ ಈ ಒಂದು ಪರ್ಸನ್ ಮೇ ಬಿ ನಿಮ್ಮ ಜೊತೆ ಇರುವಾಗ ಈ ಒಂದು ಪರ್ಸನ್ ತುಂಬ ಆ್ಯಕ್ಟಿವ್ ಆಗಿರ್ತಾರೆ, ಅಥವಾ ತುಂಬ ಕೇರ್ ಮಾಡ್ತಾರೆ. ಆದರೆ ಈ ಒಂದು ಪರ್ಸನ್ ಹೇಗೆ ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೆ ನಿಮಗೆ ಇಲ್ಲಿ ಕಷ್ಟ ಆಗ್ತಿರಬಹುದು. ಓಕೆ, ಸೊ ಈ ರೀತಿಯಾದಂಥ ಎನರ್ಜೀಸ್ನ ನೀವು ಫೇಸ್ ಮಾಡ್ತಿರಬಹುದು, ಅಥವಾ ಈ ಒಂದು ಪರ್ಸನ್ ಅವರ ಪ್ರೀತಿಯನ್ನು ಹೇಳ್ಕೊಂಡಿದ್ದಾರೆ ಬಟ್ ರೈಟ್ ನಾವು ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿ ಇದ್ದಾರೆ ಅಂತ ಹೇಳಿದ್ರೆ, ಪಾಸ್ಟ್ ಏನಾಗಿದೆ ಅದನ್ನು ಇಟ್ಕೊಂಡು ನೀವು ಇಲ್ಲಿ ಬ್ಲೇಮ್ ಮಾಡ್ತಿರಬಹುದು. ಓಕೆ, ನಿಮ್ಮ ಪರ್ಸನ್ನೇ ಇರಬಹುದು, ಅಥವಾ ನಿಮ್ಮನ್ನು ನೀವು ಇಲ್ಲಿ ಬ್ಲೇಮ್ ಮಾಡ್ಕೊಳ್ತಾ ಇರಬಹುದು. ಸೊ ನಿಮಗೆ ಇನ್ನೂ ಆಪ್ಷನ್ಸ್ ಇದೆ, ಅದ್ರ ಕಡೆ ನೀವು ಕಾನ್ಸಂಟ್ರೇಟ್ ಮಾಡ್ತಾ ಇಲ್ಲ. ಸೊ ಏನು ಮಾಡಬೇಕು ಅನ್ನೋದ್ರ ಕಡೆ ಕಾನ್ಸಂಟ್ರೇಟ್ ಮಾಡಿ, ಆಗೋಗಿರೋದನ್ನು ಜಸ್ಟ್ ಲೆಟ್ ಗೋ ಮಾಡಿ ಅಂತ ಹೇಳ್ತೀನಿ. ಓಕೆ, ಲಾಸ್ಟ್ ಒನ್ ನೋಡೋಣ ಏನಿದೆ ನಿಮಗಾಗೆ ಮೆಸೇಜಸ್. ಓಕೆ, ದ ಫೂಲ್ ಕಾರ್ಡ್ ಬರ್ತಿದೆ. ಇಟ್ಸ್ ಅ ನ್ಯೂ ಬಿಗಿನಿಂಗ್ ಕಾರ್ಡ್. ಓಕೆ, ಸೊ ಲೆಟ್ ಗೋ ಮಾಡಿ. ನಿಮ್ಮ ಪ್ರಾಬ್ಲಮ್ಸ್ ಏನಿದೆ ಅಥವಾ ನಿಮ್ಮ ಸಿಚುವೇಶನ್ ಏನಿದೆ ಅದನ್ನು ಎಂಡ್ ಮಾಡಿ, ನ್ಯೂ ಪಾತನ್ನು ಚೂಸ್ ಮಾಡಿ, ನ್ಯೂ ಜರ್ನಿ ಕಡೆ ಕಾನ್ಸಂಟ್ರೇಟ್ ಮಾಡಿ ಅಂತ ಹೇಳ್ತೀನಿ. ಆ್ಯಂಡ್ ನ್ಯೂ ಬಿಗಿನಿಂಗ್ಸ್ ಡೆಫಿನೆಟ್ಲಿ ನಿಮ್ಮ ಲೈಫಲ್ಲಿ ಬರ್ತಿದೆ, ಅಥವಾ ನ್ಯೂ ಪರ್ಸನ್ ನಿಮ್ಮ ಲೈಫಲ್ಲಿ ಬರ್ತಿರಬಹುದು. ಸೊ ಅವ್ರನ್ನ ನಾನು ಅಕ್ಸೆಪ್ಟ್ ಮಾಡ್ಕೋಬಹುದಾ ಅಂತ ನೀವೇನಾದರೂ ಥಿಂಕ್ ಮಾಡ್ತಿದ್ರೆ ಡೆಫಿನೆಟ್ಲಿ ಎಸ್, ನೀವು ಅಕ್ಸೆಪ್ಟ್ ಮಾಡಬಹುದು. ಬಿಕಾಸ್ ನಿಮಗೆ ಇಲ್ಲಿ 2 ಚಾಯ್ಸಸ್ ಇದೆ. 2 ಪಾರ್ಟ್ನರ್ ನಿಮ್ಮ ಲೈಫಲ್ಲಿ ಎಂಟರ್ ಆಗಬಹುದು, ಅಥವಾ ನಿಮಗೆ ಇಲ್ಲಿ ಹೋಲ್ಡ್ ಅಥವಾ ನ್ಯೂ ಯಾವ ಲವ್ನ ನಾನು ಸೆಲೆಕ್ಟ್ ಮಾಡಬೇಕು ಅನ್ನೋ ಕನ್ಫ್ಯೂಷನ್ ನಿಮಗೆ ಇರಬಹುದು. ಡೆಫಿನೆಟ್ಲಿ ನೀವು ಇಲ್ಲಿ ಏನನ್ನು ಚೂಸ್ ಮಾಡ್ತೀರಾ ಅದರಲ್ಲಿ ನ್ಯೂ ಬಿಗಿನಿಂಗ್ ಅನ್ನೋದು ಬರ್ತಿದೆ. ಆ್ಯಂಡ್ ನಿಮ್ಮ ಪ್ರಾಬ್ಲಮ್ ಏನಿದೆ ಅದನ್ನು ಲೆಟ್ ಗೋ ಮಾಡೋದ್ರಿಂದ
ಈ ಒಂದು ಪರ್ಸನ್ನ ನೀವು ಖಂಡಿತವಾಗಿಯೂ ಪಡ್ಕೋಬಹುದು ಅಂತ ಹೇಳ್ತೀನಿ. ಆ್ಯಂಡ್ ಅಗೇನ್ ಏಸ್ ಆಫ್ ಕಪ್ಸ್ ಇದೆ ಬಾಟಮ್ ಆಫ್ ದಿ ಡೆಕ್. ಓಕೆ, ದಿಸ್ ಈಸ್ ಆಲ್ಸೋ ನ್ಯೂ ಬಿಗಿನಿಂಗ್, ಏಂಜಲ್ಸ್ ಬ್ಲೆಸ್ಸಿಂಗ್ಸ್. ಆ್ಯಂಡ್ ಇಲ್ಲಿ MW ಈ ರೀತಿಯಾದಂಥ ಇನಿಷಿಯಲ್ ನಿಮ್ಮದು ಅಥವಾ ನಿಮ್ಮ ಪಾರ್ಟ್ನರ್ದು ಇರಬಹುದು, ಅಥವಾ ಇಲ್ಲಿ ವಾಟರ್ ಸೈನ್ ಇರಬಹುದು. ಓಕೆ, ಸೊ ವಾಟರ್ ಸೈನ್ ಮೀನ್ಸ್ ಕರ್ಕ ರಾಶಿ, ವೃಶ್ಚಿಕ ರಾಶಿ ಮತ್ತು ಮೀನ ರಾಶಿಯವರ ಪ್ರೆಸೆನ್ಸ್ ಇದೆ. ಓಕೆ, ಸೊ ಈ ಒಂದು ಎನರ್ಜೀಸ್ನ ನೀವು ಫೇಸ್ ಮಾಡ್ತಿರಬಹುದು. ಆ್ಯಂಡ್ ಆಲ್ಸೋ ಇದು ನಿಮ್ಮದು ಅಥವಾ ನಿಮ್ಮ ಪಾರ್ಟ್ನರಿನ ಏನು ರಾಶಿ ಆಗಿರಬಹುದು. ಓಕೆ, ಸೊ ಅಫ್ಕೋರ್ಸ್ ಎಲ್ಲ ರಾಶಿಯವರ ಪ್ರೆಸೆನ್ಸ್ ಇದೆ. ಬಟ್ ಇಲ್ಲಿ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಯಾರಿದ್ದೀರಾ, ಇಲ್ಲಿ ನೀವು ಆಲ್ರೆಡಿ ಪಾಸ್ಟ್ ಇಟ್ಕೊಂಡು ಕೊರಗ್ತಾ ಇದ್ದೀರಾ. ಐ ಮೀನ್ ಪಾಸ್ಟನ್ನ ಇಟ್ಕೊಂಡು ನೀವು ಬ್ಲೇಮ್ ಮಾಡ್ತಾ ಇದ್ದೀರಾ, ನಿಮ್ಮನ್ನು ನೀವು ಬ್ಲೇಮ್ ಮಾಡ್ತಾ ಇದ್ದೀರಾ. ಈ ರೀತಿಯಾದಂಥ ಎನರ್ಜೀಸ್ನ ನೀವು ಯಾರು ಫೇಸ್ ಮಾಡ್ತಿದ್ದೀರಾ ಅವರಿಗಾಗಿ. ಓಕೆ, ಐ ಹೋಪ್ ನಿಮಗೆ ಈ ರೀಡಿಂಗ್ ಇಷ್ಟ ಆಗಿದೆ ಅನ್ಕೋತೀನಿ. ಆ್ಯಂಡ್ ಇದು ಜಸ್ಟ್ ಜನರಲ್ ರೀಡಿಂಗ್. ಪ್ಲೀಸ್ ಟೇಕ್ ವಾಟ್ ರೆಸೊನೇಟಿಂಗ್ ವಿತ್ ಯು ಆ್ಯಂಡ್ ಲೀವ್ ಬಿಹೈಂಡ್ ವಿಚ್ ಇಸ್ ನಾಟ್ ರೆಸೊನೇಟಿಂಗ್ ವಿತ್ ಯು ಅಂತ ಹೇಳ್ತೀನಿ. ಆ್ಯಂಡ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತೀನಿ. ಪರ್ಸ್ನಲ್ ರೀಡಿಂಗ್ನ ಅವಶ್ಯಕತೆ ಇದೆ ಅಂತ ಹೇಳಿದರೆ ಸ್ಕ್ರೀನ್ ಮೇಲೆ ಕಾಣಿಸ್ತಿರುವಂಥ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಪೇಯ್ಡ್ ರೀಡಿಂಗ್ನ ಬುಕ್ ಮಾಡ್ಕೋಬಹುದು. ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್ ಆ್ಯಂಡ್ ಟೇಕ್ ಕೇರ್.